ಖರ್ಗೆ ಈಗಾಗಲೇ ಹೇಳಿದಾಗೆ ಪ್ರಿಯಾಂಕ್ ಖರ್ಗೆ ಸಿಕ್ಕಾಪಟ್ಟೆ ಸಿಡಿಮಿಡಿಗೊಂಡಿದ್ದಾರೆ ನೋಡಿ. ಈ ಥರದ ವಿಚಾರಗಳು ಬಂದಾಗ ಅಂದರೆ ಸಿದ್ಧಾಂತದ ವಿಚಾರಗಳಿರ್ಬೋದು ಅಥವಾ ಇತಿಹಾಸದ ವಿಚಾರಗಳಿರ್ಬೋದು, ಈ ಥರದ ವಿಚಾರಗಳು ಬಂದಾಗ ಪ್ರಿಯಾಂಕ್ ಖರ್ಗೆ ಭಾಳ ಹಾರ್ಶ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅಥವಾ ಭಾಳ ಉಗ್ರವಾಗಿ ಪ್ರತಿಕ್ರಿಯಿಸ್ತಾರೆ. ಬಿಜೆಪಿ ಅವರ ಪ್ರತಿಭಟನೆಗಳಿಗಿರ್ಬೋದು ಅಥವಾ ಅವರ ವಾಕ್ಪ್ರಹಾರಗಳಿಗಿರ್ಬೋದು. ಸಂವಿಧಾನಕ್ಕೆ ಕತ್ತು ಬಗ್ಗಿಸಿದ ತಕ್ಷಣ ರಕ್ಷಣೆ ಸಿಗ್ತಾ ಇದೆ ಅಂತಲ್ಲ, ಅಲ್ಲ. ವಿಧಾನಸೌಧದ ಬಳಿ ಪ್ರಿಯಾಂಕ್ ಖರ್ಗೆ ಸಿಡಿಮಿಡಿಗೊಂಡಿದ್ದಾರೆ ಬಿಜೆಪಿಯವರ ಪ್ರತಿಭಟನೆ ವಿಚಾರಕ್ಕೆ. ಮಾತಾಡ್ತಾರೆ ಮೋದಿ ಅವರು 10 ವರ್ಷದಿಂದ ಎಷ್ಟು ಪ್ರಬಲ ನಾಯಕರಿದ್ರು ಇಲ್ಲ, ಇಶ್ಯೂಸ್ ಬೇಕಾಗಿದೆ ಮಾಡ್ತಾರೆ. ಎಷ್ಟು ಜನರಿಗೆ ಇವರಿಗೆ ಎಮರ್ಜೆನ್ಸಿ ಸ್ಪೆಲ್ಲಿಂಗನ ಗೊತ್ತಿದೆ ಇವರಿಗೆ, ಏನಾಯಿತು ಹೇಗಾಯಿತು. ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೀತಾ ಇದೆ ಇವಾಗ ಇಲ್ಲಿ, ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರ. ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಇಲ್ಲಿ, ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರ. ಏನಂತ ಇದ್ದಾರೆ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ನಿಮ್ಮ ಆಪರೇಷನ್ ಕಮಲ ನಡೆದಿದೆ, ಅದೆಲ್ಲನೂ ಕೂಡ ಪ್ರಜಾಪ್ರಭುತ್ವದ ಪರವಾಗ. ಸುಮ್ಮನೆ ಮೋದಿಯವರು ಹೋಗಿ ಸಂವಿಧಾನವನ್ನು ತಲೆಗೆ ಹಚ್ಕೊಂಡ ತಕ್ಷಣ ಅಥವಾ ಅದಕ್ಕೆ ಕತ್ತು ಬಗ್ಗಿಸಿದ ತಕ್ಷಣ ಅದಕ್ಕೆ ರಕ್ಷಣೆ ಸಿಗ್ತಾ ಇದೆ ಅಂತ ಅಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ